ಹರೇ ಕೃಷ್ಣ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಜ್ಯೇಷ್ಠ ಶುದ್ಧ ಏಕಾದಶಿ ಅಂತ, ಪಾಂಡವ ನಿರ್ಜಲ ಏಕಾದಶಿ ಅಂತಲೂ ಕರೀತಾರೆ. ಇದು ಹೇಗೆ ವಿಶೇಷ ಅಂದರೆ, ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಪ್ರತಿ ತಿಂಗಳು 2 ಏಕಾದಶಿ ಬರುತ್ತೆ, ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಏಕಾದಶಿ ಅಂತ. ವೈಷ್ಣವಾಸು ಅಥವಾ ಕೃಷ್ಣನ ಭಕ್ತರು ಎಲ್ಲರೂ ಈ ಏಕಾದಶಿನ ಪಾಲನೆ ಮಾಡ್ತಾರೆ. ಕೆಲವರು ನಿರ್ಜಲವಾಗಿ ಮಾಡ್ತಾರೆ, ಇನ್ನು ಕೆಲವರು ಫಲಹಾರ ಸೇವನೆ ಮಾಡ್ತಾರೆ. ಆದರೆ ಇದೇ ಥರ ಪಾಂಡವರು ಮಾಡ್ತಿರ್ತಾರೆ. ಆದರೆ ಪಾಂಡವರಲ್ಲಿ ಭೀಮಿಗೆ ಮಾತ್ರ ಮಾಡೋಕ್ಕಾಗ್ತಿರಲ್ಲ. ಆವಾಗ ಭೀಮ ಏನು ಮಾಡ್ತಾರೆ ಅಂದರೆ, ವ್ಯಾಸದೇವರ ಹತ್ರ ಬಂದು ನನ್ನ ಕೈಲಿ ಏಕಾದಶಿ ಮಾಡೋಕ್ಕಾಗ್ತಿಲ್ಲ, ನನ್ನ ಅಣ್ಣ, ನನ್ನ ಹೆಂಡ್ತಿ, ತಾಯಿ ಎಲ್ಲರೂ ಮಾಡ್ತಿದ್ದಾರೆ, ಬಟ್ ನನ್ನ ಕೈಲಿ ಪಾಲನೆ ಮಾಡೋಕ್ಕಾಗ್ತಿಲ್ಲ. ನಿಮಗೆ ಗೊತ್ತು, ನನ್ನ ಜಠರದಲ್ಲಿ ಮೃಗ ಅಗ್ನಿ ಅಂತ ಇದೆ, ಹಾಗಾಗಿ ನನಗೆ ಹಸಿವು ತಡೆಯೋಕ್ಕಾಗಲ್ಲ. ಸೊ ನನಗೆ ಯಾವುದಾದ್ರೂ ವಿಶೇಷವಾದ ದಿನ ಅದೊಂದಿನ ನಾನು ಪಾಲನೆ ಮಾಡಿದ್ರೆ ನಾನು ಅಷ್ಟೇ ಈ ವರ್ಷವಿಡೀ ಏಕಾದಶಿ ಮಾಡೋ ಅಷ್ಟು ನನಗೆ ಫಲ ಸಿಗೋದಾದರೆ ಇದೇ ಯಾವುದಾದ್ರೂ ಇದ್ದರೆ ಹೇಳಿ, ವಿಶೇಷವಾಗಿರೋ ವ್ರತ ಯಾವುದಾದ್ರೂ ಇದ್ದರೆ ಹೇಳಿ ಅಂತ ಕೇಳಿದಾಗ ವ್ಯಾಸ ದೇವರು ಹೇಳ್ತಾರೆ, ಏಕಾದಶಿನ ಪಾಲನೆ ಮಾಡಲೇಬೇಕು. ಹಂಗೂ ಪಾಲನೆ ಮಾಡೋಕ್ಕಾಗಿಲ್ಲ ಅಂದರೆ ಈ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಶುಕ್ಲ ಏಕಾದಶಿ ಮಾಡಿದ್ರೆ, ಇದನ್ನು ನಿರ್ಜಲವಾಗಿ ಮಾಡಿದ್ರೆ ಎಲ್ಲ ಏಕಾದಶಿಯ ಸಂಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತು ಪ್ರತಿ ಏಕಾದಶಿ ದಿನ ಅನ್ನ ಸೇವನೆ ಮಾಡಬಾರ್ದು, ಅಂದರೆ ಧಾನ್ಯ ಸೇವನೆ ಮಾಡಬಾರ್ದು. ಯಾಕಂದರೆ ಅದರಲ್ಲಿ ಪಾಪ ಪುರುಷ ತುಂಬ್ಕೊಂಡಿರ್ತಾರೆ. ಹಾಗಾಗಿ ಪ್ರತಿ ಏಕಾದಶಿಯಲ್ಲಿ ನಾವು ಫಾಸ್ಟಿಂಗ್ ಫ್ರಮ್ ಗ್ರೈನ್ಸ್ ಅಂತ, ಧಾನ್ಯಗಳಿಂದ ಉಪವಾಸ ಇರಬೇಕಂತ ಅದೊಂದು ಇದೆ. ಬಟ್ ಈ ಏಕಾದಶಿನ ನಿರ್ಜಲವಾಗಿ ಮಾಡಿ ಅದು ಹರಿನಾಮ ಸ್ಮರಣೆ, ಆ ದಿನ ಪೂರ್ತಿ ಹರಿನಾಮ ಸ್ಮರಣೆ, ಜಪ ಮಾಡೋದು, ಕತೆ ಕೇಳೋದು, ಈ ರೀತಿ ದೇವರಿಗೆ ಕೃಷ್ಣನಿಗಾಗಿ ನಮ್ಮ ದಿನ ನಾವು ಮುಡಿಬಿಟ್ರೆ ನಮಗೆ ಈ ವರ್ಷವಿಡೀ ಏನು ಫಲ ಸಿಗುತ್ತೆ ಏಕಾದಶಿ ಮಾಡಿದ್ರೆ ಅಷ್ಟು ಫಲ ಇದೊಂದು ನಿರ್ಜಲ ಏಕಾದಶಿನಲ್ಲಿ ಸಿಗುತ್ತೆ ಅನ್ನೋದು ಇದ್ರ ಮಹತ್ವ. ಆ್ಯಕ್ಚುಲಿ ಇವತ್ತು ಇಸ್ಕಾನ್ ಡಿವೋಟೀಸು ಏಕಾದಶಿ ಫಾಸ್ಟಿಂಗ್ನ ದ್ವಾದಶಿ ದಿನ ಮಾಡ್ತಿದ್ದೀವಿ. ಇವತ್ತು ಏಕಾದಶಿ ಅಲ್ಲ, ದ್ವಾದಶಿ. ಯಾಕೆಂದರೆ ಸಮ್ಟೈಮ್ಸ್ ಏಕಾದಶಿ ಏನಾದರೂ ಸೂರ್ಯ ಉದಯದ ನಂತರ ಸ್ಟಾರ್ಟ್ ಆದರೆ ದಟ್ ಈಸ್ ಇಂಪ್ಯೂರ್ ಆಗಿರುತ್ತೆ. ಮತ್ತು ಅದರ ನೆಕ್ಸ್ಟ್ ಡೇ ದ್ವಾದಶಿ ಏನಾದರೂ ಪ್ಯೂರ್ ಆಗಿದ್ದರೆ ಮಾತ್ರ ಆ ದ್ವಾದಶಿ ದಿನ ಏಕಾದಶಿ ಫಾಸ್ಟಿಂಗ್ ಮಾಡ್ತೀವಿ, ಉಪವಾಸ ಇರ್ತೀವಿ. ಅದು ಮಹಾದ್ವಾದಶಿ ಅಂತ. ಇವತ್ತಿನ ಏಕಾದಶಿ ಇಟ್ಸ್ ಆ್ಯಕ್ಚುಲಿ ಸ್ಪೆಷಲ್ ಪಾಂಡವ ಏಕಾದಶಿ ಅಂತ. ಸೊ ಹ್ಯಾಪಿ ನಿರ್ಜಲ ಏಕಾದಶಿ ಎವ್ರಿವನ್. ಹರೇ ಕೃಷ್ಣ.